ಚೆನ್ನಾಗಿ ಮಾಡಿದ್ದಾರೆ, ಟ್ವಿಸ್ಟ್ಗಳು ಚೆನ್ನಾಗಿದೆ, ಎಲ್ಲ ಟ್ವಿಸ್ಟ್ಗಳು ಚೆನ್ನಾಗಿದೆ ಎಂಡಲ್ಲಿ. ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನೈಸ್ ಮೂವಿ, ಆಲ್ ದ ಬೆಸ್ಟ್. ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದೇ ಹೇಳೋದಲ್ಲ, ಉತ್ತರ ಕರ್ನಾಟಕಕ್ಕೆ ಹೋಗಿ ಒಂದು ಲವ್ ಸ್ಟೋರಿ ನೋಡ್ಕೊಂಬಂದಾಗ ಫೀಲ್ ಆಯಿತು ಮೂವಿ. ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಏನಾಗಿದೆ ಅಂದರೆ ಎಲ್ಲರೂ ಮನೇಲಿ ಕೂತ್ಕೊಂಡು ಥಿಯೇಟ್ರಿಗೆ ಬರ್ದೇನೆ ಚೆನ್ನಾಗಿರೋ ಕಂಟೆಂಟ್ ಬರ್ತಾ ಇಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಜನರು ಥಿಯೇಟ್ರಿಗೆ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಕೊಟ್ಟಿರೋ ಕಂಟೆಂಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಆಮೇಲೆ OTT ರಿಲೀಸ್ ಆದಮೇಲೆ ಬಾಯ್ ಬಡ್ಕೊಳ್ತಾರೆ, ಅಯ್ಯೋ ಈ ಕಂಟೆಂಟ್ನ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂಡೆ ಅಂತ. ಸಖತ್ತಾಗಿರೋ ಒಂದು ಫೀಲಿಂಗ್ ಇದೆ ಸಿನಿಮಾದಲ್ಲಿ, ಒಂದು ಎಮೋಷನ್ ಟಚ್ ಇದೆ, ಸಖತ್ತಾಗಿರೋ ಲವ್ ಸ್ಟೋರಿ ಇದೆ. ಸೀರಿಯಸ್ ಆಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನಗಾಡ್ಕೊಂಡು ಸಿನಿಮಾ ನೋಡೋಕ್ಕಂತ ಬೆಳಗ್ಗೆ 11-10 ಶೋಗೆ ಬಂದ್ವಿ. ಇಲ್ಲಿ ಬಂದ ಮೇಲೆ ಎಮೋಷನ್ ಆಗಿ ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಳಗಡೆ ಕೂತ್ಕೊಂಡಾಗ ಒಂದು ಮೈ ಜುಮ್ ಅಂತು, ಅಳು ಬಂತು. ದಯವಿಟ್ಟು ಎಲ್ಲರೂ ವೀಕೆಂಡಲ್ಲಿ ಮಾತೊಂದ ಹೇಳಬೇಕು, ಸಿನಿಮಾನ ಹೋಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಕಂಟೆಂಟ್ ಮಾತ್ರ ಸೂಪರ್ ಆಗಿದೆ. ಮೂವಿ ಎಕ್ದಮ್ ಚೆನ್ನಾಗಿತ್ತು, ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡ್ಯಾನ, ಮತ್ತು ಹೀರೋ ಹೀರೋಯಿನ್ ಬೋತ್ ಆರ್ ಡನ್ ವೆರಿ ಗುಡ್ ಜಾಬ್, ವೆರಿ ಗುಡ್. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೇವೆ ಮತ್ತೊಮ್ಮೆ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ಮತ್ತು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ, ನೋಡ್ಬೋದು, ಇನ್ನೊಂದು 2 ಸಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಒಳ್ಳೆ ಡಿರೆಕ್ಷನ್ ಇದೆ, ಆ್ಯಕ್ಟಿಂಗ್ ಲೆವೆಲ್ ಚೆನ್ನಾಗಿದೆ, ಇನ್ನು ತುಂಬ ಎಕ್ಸ್ಪೀರಿಯನ್ಸ್ ಥರ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಮೂವಿ, ಮಸ್ತಿದೆ ಮೂವಿ. ಲಾಸ್ಟಿಗೆ ಟ್ವಿಸ್ಟ್ ಮಸ್ತಿದೆ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್. ನಾರ್ಮಲ್ ಸ್ಟೋರಿ ಥರ ಇಲ್ಲ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದೆ. ಚೆನ್ನಾಗಿದೆ ಮೂವಿ. ಸಾಂಗ್ಸ್ BGM ಎಲ್ಲ ಮಸ್ತಿದೆ, ಏನೋ ತಲೆಯಾಗ ಅದ ಉರ್ತಾ ಇದೆ, ಚೆನ್ನಾಗಿದೆ. BGM ಮ್ಯೂಸಿಕ್ ಎಲ್ಲ ಮಸ್ತಾಗಿದೆ. ಮೂವಿ ಮಾತ್ರ ಒಳ್ಳೆ ಭಾರಿ ಚೆನ್ನಾಗಿ ಬಂದಿದೆ. ನಾನು ಧಾರವಾಡದವಾಗಿ ಮತ್ತು ಮಯೂರ್ ಕಡಿಯವರ ತಂದೆಯವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಅವನು ನನ್ನ ಮಗನಷ್ಟೇ ಒಂದು ಅಭಿಮಾನದ ಅವನ ಬಗ್ಗೆ. ಅವನು ಆ್ಯಕ್ಟಿಂಗು ಅಥವಾ ಮೊದಲೇ ಪ್ರಯತ್ನದಲ್ಲಿ ಅತ್ಯಂತ ಉತ್ತಮವಾಗಿ ಬಂದಂಥ ಪಿಕ್ಚರ್ ಅನ್ನೋದ್ರೊಳಗೆ ನನಗೆ ಭಾರಿ ಖುಷಿ ಇದೆ. ನಾನು ಧಾರವಾಡದವನಾಗಿರೋದ್ರಿಂದ ಈ ಪಿಕ್ಚರ್ ನೋಡೋಕ್ಕೆ ನನ್ನ ಧಾರವಾಡದ ಎಲ್ಲ ಜನರಿಗೂ ಇದನ್ನು ಮೇಲಿನ ಮೇಲೆ ನೋಡಿರಿ, ಎಲ್ಲರೂ ಖುಷಿಪಟ್ರಿ ಅಂತಕೊಂಡು ಹೇಳ್ತೀನಿ. ಮಯೂರ್ ಮತ್ತು ಅವನ ಟೀಮಿಗೆಲ್ಲ ಇನ್ನು ಮುಂದಿನ ದಿನದೊಳಗೂ ಒಳ್ಳೆಯ ರೀತಿ ಅವ್ರ ಪಿಕ್ಚರ್ ಬರಲಿ, ಅವರ ಕಲಾಸೇವೆ ಇದೇ ರೀತಿ ಮುಂದುವರಿಲಿ ಅಂತಕೊಂಡು ನಾನು ಬಯಸ್ತೇನೆ. ಥ್ಯಾಂಕ್ ಯು. ಗುಡ್ ಮೂವಿ, ಎವ್ರಿಬಡಿ ಶುಡ್ ವಾಚ್ ಇಟ್, ಐ ರೆಕಮೆಂಡ್. ಗುಡ್, ವೆರಿ ಗುಡ್. ಫಿಲಮಲ್ಲಿ ಒಬ್ಬರು ಹೀರೋ ಅಲ್ಲ, ಇಬ್ಬರು ಹೀರೋಗಳಿದ್ದಾರೆ. ಒಂದು ನಮ್ಮ ಮಯೂರ್ ಕಡಿ ಅವರು, ದ ಉತ್ತರ ಕರ್ನಾಟಕ ವರ್ಷನ್ ಆಫ್ ಗಣೇಶ್ ಅಂತ ಹೇಳ್ಬೋದು. ಎರಡನೇದು ಪ್ರಸನ್ನ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸೊ ತುಂಬಾ ಜೀವ ತುಂಬಿದ್ದಾರೆ ಸ್ಟೋರಿಗೆ. ಆ್ಯಂಡ್ ಒಳ್ಳೆ ಫೀಲಲ್ಲಿ ಆಚೆ ನಡ್ಕೊಂಡು ಬರ್ತೀವಿ. ಒಂದು ಸಪ್ತಸಾಗರದ ಆಚೆ ಎಲ್ಲ ನೋಡಿದಾಗ ಏನೋ ಒಂದು ವೈಬ್ ಇತ್ತು, ಆ ವೈಬ್ ಇದೆ. ಅಂದರೆ ಕತೆ ಬೇರೆ, ಬಟ್ ಆ ಮೂಡ್ ಇದೆ. ಸೊ ಆಲ್ ದಿ ಬೆಸ್ಟ್ ಎಂಟೈರ್ ತಂಡಕ್ಕೆ. ಒಳ್ಳೆಯದು. I don't know Kannada. How was the movie? How was the movie? Yeah, it was as a first movie, it was good effort, very good effort from all of the team. So yeah, I What enjoyed did you it. like in the movie? What did you like in the movie? What I liked, well, I think the way they represent their culture, the city and everything, that was good. Yeah. It is like she has acted as a professional, and ಇದು ಫಸ್ಟ್ ಟೈಮ್ ಮಾಡಿರೋ ಅಂಥ ಫಿಲ್ಮ್ ಅಂತಲೂ ಅನ್ನಿಸ್ತಾ ಇಲ್ಲ. ಡೈರೆಕ್ಟರ್ ಆಗಿರ್ಬೋದು, ಹೀರೋ ಮೇನ್ ಲೀಡ್ ತಗೊಂಡಿದ್ದಾರೆ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಎವ್ರಿ ಒನ್ ಸೆಡ್, ದ ಲಾಸ್ಟ್ ಟ್ವಿಸ್ಟ್ ಏನಿದೆ, ಲಾಸ್ಟ್ 20 minutes ಆಫ್ ದ ಫಿಲ್ಮ್ ಇಸ್ ಲೈಕ್ ರಿಯಲಿ ಗುಡ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಹೋಪ್ ಗ್ರೇಟ್ ಸಕ್ಸಸ್. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಮಾತಂತ ಹೇಳಿ.